ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಪಾವ್ ಭಾಜಿ ಮಾಡಲಿಕ್ಕೆ ನಾನು 4-5 ಬಟಾಟೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಒಂದು ಕುಕ್ಕರ್ ಪಾತ್ರೆಗೆ ಹಾಕೋಣ. ಕ್ಯಾರೆಟ್ ಮತ್ತೆ ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಅದು ಕೂಡ ಹಾಕೊಳ್ಳೋಣ. ಒಂದು ಸೌತೆಕಾಯಿ ಕಟ್ ಮಾಡಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಅದು ಕೂಡ ಹಾಕೊಳ್ಳೋಣ. ಫ್ರೆಂಡ್ಸ್ 2 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ 3 ವಿಸಲ್ ತಗೊಳ್ಳೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ನಾನು 2 ದೊಡ್ಡ ಸ್ಪೂನಿಂದ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕಿ ಒಗ್ಗರಣೆ ಹಾಕೋಬಹುದು. ಎಣ್ಣೆ ಬಿಸಿ ಆಗ್ಲಿ. ಒಂದು ಏಲಕ್ಕಿ ತಗೊಂಡಿದ್ದೀನಿ, 3 ಲವಂಗ ತಗೊಂಡಿದ್ದೀನಿ, ಕರಿಮೆಣಸು 4, ಮತ್ತೆ ದಾಲ್ಚಿನ್ನಿ ಒಂದು ಇಂಚಷ್ಟು 2 ಇಂಚಷ್ಟು ತಗೊಂಡಿದ್ದೀನಿ. ಇದು ಸ್ವಲ್ಪ ಸ್ವಲ್ಪ ಜಜ್ಕೊಳ್ಳೋಣ. ನಮ್ದು ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ನಾನು ಟೊಮೆಟೊ ಹಣ್ಣು, ಒನೆನ, ಕೊತ್ತಂಬರಿ, ಉಳ್ಳಾಗಡ್ಡಿ ಮತ್ತೆ ಕೊತ್ತಂಬರಿ, ಇದು ನಾನು ಜಜ್ಜಿಟ್ಟಿದಂತ ಮಸಾಲೆ ಹಾಕ್ತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೋಣ. ನಾನು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ನಾನು 2 ಟೊಮೆಟೊ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ, ಅದು ಕೂಡ ಹಾಕೋಣ. ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಉಪ್ಪು ಹಾಕೊಳ್ಳೋಣ. ರುಚಿಗಾಗುವಷ್ಟು ಉಪ್ಪು. ಮಸಾಲೆ ಖಾರ ತಗೊಂಡಿದ್ದೀನಿ, ಅದು ಕೂಡ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ, ಅದು ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡ್ಕೋಬೇಕು. ನಾನು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ವೆಜಿಟೇಬಲ್ಸ್ ಕುದ್ದಿದೆ. ನಾನು ಆವಾಗಲೇ ಮಟರ್ ಕೂಡ ಕುದಿಸಿಟ್ಟಿದ್ದೆ. ಮಟರ್ ಕೂಡ ನಾನು ಕುದಿಸಿಟ್ಟಿದ್ದೆ ಫ್ರೆಂಡ್ಸ್. ನೋಡಿ ಈ ತರ ಚೆನ್ನಾಗಿ ಕುದ್ದಿದೆ. ಇದು ಕೂಡ ತೋರಿಸ್ತೇನೆ ನೋಡಿ, ಈ ತರ ಕುದಿಬೇಕು. ಇವಾಗ ವೆಜಿಟೇಬಲ್ಸ್ ಕೂಡ ಕುದ್ದಿದೆ. ಇವಾಗ ನಾನು ಕುಡುಗೋಲಿಂದ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಮ್ಯಾಶರ್ ಇದ್ರೆ ಮ್ಯಾಶರ್ ಇಂದ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಮ್ಯಾಶ್ ಆಗಿದೆ. ನಾನು ಇವಾಗ ಮಸಾಲೆಯಲ್ಲಿ ಕುಡಿಸ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆಯನ್ನು ರೆಡಿ ಆಗಿದೆ ಅಲ್ವಾ. ಅದಕ್ಕೆ ಇದು ಕೂಡ ಡಂಪ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದಕ್ಕೆ ಚೆನ್ನಾಗಿ ಕುದಿಲಿಕ್ಕೆ ಇಡೋಣ ಗ್ಯಾಸ್ ಮೇಲೆ. ಈ ತರ ಪಾವ್ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾವು ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ತುಪ್ಪ ಆಗ್ಲಿ ಬಟರ್ ಆಗ್ಲಿ ಹಾಕೋಬಹುದು. ಈ ತರ ಚೆನ್ನಾಗಿ ತವಾ ಮೇಲೆ ಬಿಸಿ ಮಾಡ್ಕೋಬೇಕು. ಆವಾಗ್ಲೇ ಮಾಡಿದಂತ ಭಾಜಿ ಸ್ವಲ್ಪ ಹಾಕೋಣ. ಇವಾಗ ನಾನು ತುಪ್ಪ ಹಾಕಿದ್ದೀನಿ. ಇವಾಗ ಇದರ ಮೇಲೆ ಸ್ವಲ್ಪ ಭಾಜಿ ಹಾಕೋಣ. ಇವಾಗ ಇದೆ ಪಾವು ಈ ತರ ಹಾಕಿ ನಾವು 2 ಸೈಡಿಂದ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಇವಾಗ ಅದಕ್ಕೆ ಭಾಜಿ ಒಳಗಡೆ ನಾವು ಸ್ವಲ್ಪ ಹಸಿ ಒನಿಯನ್ ಕಟ್ ಮಾಡಿದಂತ ಒನಿಯನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ನೀವು ಕೂಡ ಈ ತರ ಮನೆಯಲ್ಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್.
ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ತರ ಮಸ್ತಾಗಿ ಪಾವ್ ಭಾಜಿ ಮನೇಲಿ ಮಾಡ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕಾಗಿ.